ಕರಿಬೇಕು ನೋಡಿ ಈಗ ತಾಕತ್ತಿದ್ರೆ ಬರಲೈ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸುಸ್ವಾಗತ ಹೇಳ್ತಾ ಇಂದು ನಾವು ಹೊಸದಾಗಿ ಬಿಡುಗಡೆಯಾದ ಗ್ರಾಮೀಣ ಸಿನಿಮಾದ ರಿವ್ಯೂ ಕೂಡ ನೋಡೋಣ. ಯಾವ ರೀತಿ ಸಿನಿಮಾ ಕೂಡ ಇರುತ್ತೆ ಅಂತ ಕೂಡ ಕಂಪ್ಲೀಟ್ ಆದ ರಿವ್ಯೂ ಕೂಡ ಈ ವಿಡಿಯೋದಲ್ಲಿ ಸಿಗ್ಲಿಕ್ಕಿದೆ. ಅದಕ್ಕೋಸ್ಕರ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್. ರಿವ್ಯೂ ಕೂಡ ಸ್ಟಾರ್ಟ್ ಮಾಡೋಣ. ಗ್ರಾಮಯಾನ ಅಂತ ಹೇಳ್ಬೋದು. ಹೌದು, ಹೊಸ ಸಿನಿಮಾದ ರಿವ್ಯೂ. ಮೊದಲಿಗೆ ಹೇಳಬೇಕಾದ್ರೆ ಈ ಸಿನಿಮಾದ ಗ್ರಾಮೀಣ ಜೀವನದ ಸೊಗಡು, ಕುಟುಂಬದ ಬಾಂಧವ್ಯ, ಪ್ರೀತಿ ಮತ್ತು ಆ್ಯಕ್ಷನ್ ಅನ್ನು ಕೂಡ ಒಟ್ಟಿಗೆ ಬೆರೆಸುವ ಪ್ರಯತ್ನವನ್ನು ಕೂಡ ಮಾಡಿದೆ ಅಂತ ಹೇಳ್ಬೋದು. ನಾಯಕ ವಿನಯ್ ರಾಜ್ಕುಮಾರ್ ಅವರು ಸೆನ್ಸ್ ಸೀನಾ ಪಾತ್ರದಲ್ಲಿ ತುಂಬ ನೈಸರ್ಗಿಕವಾಗಿ ಅಭಿನಯಿಸಿದ್ದಾರೆ ಅಂತ ಹೇಳ್ಬೋದು. ಎನರ್ಜಿ ಮತ್ತು ಡೈಲಾಗ್ ಡೆಲಿವರಿ ಚಿತ್ರದ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನಾಯಕಿ ಮೇಘ ಶೆಟ್ಟಿ ತಮ್ಮ ಪಾತ್ರವನ್ನು ಕೂಡ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಇಬ್ಬರ ನಡುವೆ ಕೆಮಿಸ್ಟ್ರಿ ಕೂಡ ಮನಸೆಳೆಯುತ್ತದೆ ಅಂತ ಹೇಳ್ಬೋದು. ಚಿತ್ರದ ಛಾಯಾಗ್ರಹಣ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಅಲ್ಲಿಯ ಸೌಂದರ್ಯವನ್ನು ಕೂಡ ಪ್ರತಿಯೊಂದು ಫ್ರೇಮ್ನಲ್ಲಿ ಕೂಡ ಸುಂದರವಾಗಿ ತೋರಿಸಲಾಗಿದೆ ಅಂತ ಹೇಳ್ಬೋದು. ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಹಲವು ದೃಶ್ಯಗಳಿಗೆ ಕೂಡ ಉತ್ತಮವಾದ ಎಲಿವೇಶನ್ ಕೂಡ ನೀಡುತ್ತಂದಿರಬಹುದು. ಒಂದಿಗೆ ಸಾಗಿದರೆ ಎರಡನೇ ಭಾಗದಲ್ಲಿ ಕೂಡ ಭಾವಾತ್ಮಕ ದೃಶ್ಯಗಳನ್ನು ಕೂಡ ಹೆಚ್ಚು ಪ್ರಭಾವ ಬೀರುತ್ತಂತಿರಬಹುದು. ಕೆಲವು ಕಡೆ ಕಥೆಯನ್ನು ವೇಗದ ಸ್ವಲ್ಪ ನಿಧಾನವಾಗಿ ನಿಲ್ಲಿಸಬಹುದಿತ್ತು, ಆದರೆ ಕ್ಲೈಮ್ಯಾಕ್ಸ್ ಅಂತೂ ಉತ್ತಮವಾಗಿ ಮೂಡಿ ಬಂದಿದೆ ಅಂತ. ಇನ್ನು ಮೂವಿಯ ಪ್ಲಸ್ ಪಾಯಿಂಟ್ ಬಗ್ಗೆ ಕೂಡ ನೋಡೋಣ. ಯಾಕಂದರೆ ಗ್ರಾಮಯಾನ ಮೂವಿಯಲ್ಲಿ ಕೂಡ ಪ್ಲಸ್ ಪಾಯಿಂಟ್ ಕೂಡ ಇದೇ ಇರುತ್ತೆ. ವಿನಯ್ ರಾಜ್ಕುಮಾರ್ ಅವರ ಅಭಿನಯ ಅಂತ ಹೇಳ್ಬೋದು. ಗ್ರಾಮೀಣ ವಾತಾವರಣದ ನೈಜವಾದ ಚಿತ್ರಣ ಅಂತ ಹೇಳ್ಬೋದು. ಸಂಗೀತ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಇಲ್ಲಿ ಪ್ಲಸ್ ಪಾಯಿಂಟಲ್ಲಿ ಕೂಡ ಆ್ಯಡ್ ಆಗುತ್ತೆ. ಭಾವನಾತ್ಮಕವಾದ ದೃಶ್ಯಗಳು ಅಂತ ಹೇಳ್ಬೋದು. ಇದು ಕೂಡ ಒಂದು ಪ್ಲಸ್ ಪಾಯಿಂಟಲ್ಲಿ. ಇನ್ನು ಮೈನಸ್ ಪಾಯಿಂಟ್ ಕೂಡ ನೋಡೋಣ ಗ್ರಾಮಯಾನ ಮೂವಿದು. ಮೈನಸ್ ಪಾಯಿಂಟಲ್ಲಿ ಕೆಲವೆಡೆ ನಿಧಾನಗತಿಯ ನಿರೂಪಣೆ ಅಂತ ಹೇಳ್ಬೋದು. ಕೆಲವು ಸನ್ನಿವೇಶಗಳು ಕೂಡ ಊಹಿಸಬಹುದಾಗಿತ್ತು ಅಂತ ಸನ್ನಿವೇಶ ಕೂಡ ಬರುತ್ತೆ. ಹಂಗಾಗಿ ಇಲ್ಲಿ ಮೈನಸ್ ಪಾಯಿಂಟಲ್ಲಿ ಕೂಡ 2 ಪಾಯಿಂಟ್ ಆ್ಯಡ್ ಆಗಿರುತ್ತೆ. ಇನ್ನು ರಿವ್ಯೂ ಓವರಾಲ್ ಬಗ್ಗೆ ಕೂಡ ನೋಡೋದಾದರೆ ಈ ಸಿನಿಮಾ ಕೂಡ ನೀವು ಕುಟುಂಬದ ಸಮೇತವಾಗಿ ನೋಡಬಹುದಾದ ಒಂದು ಭಾವನೆ ಮತ್ತು ಮನರಂಜನೆ ಇರುವ ಕನ್ನಡದ ಸಿನಿಮಾವನ್ನು ಕೂಡ ಹುಡುಕುತ್ತಿದ್ದೀರಾ, ಗ್ರಾಮಯಾನ ಸಿನಿಮಾವನ್ನು ಕೂಡ ಒಮ್ಮೆ ಕೂಡ ನೋಡಬಹುದು. ಇನ್ನು ರೇಟಿಂಗ್ ಬಗ್ಗೆ ಕೂಡ ನೋಡಿದ್ರೆ 5ರಲ್ಲಿ 4 ರೇಟಿಂಗ್ ಕೊಡ್ಬೋದು. ಈ ಮೂವಿಯ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತು ಸೈಡಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ.